ಅಂತಂದ್ರೆ ಬ್ರೋ ಕೋಳಿಗಳು ಮೊಟ್ಟೆ ಇಡೋದಕ್ಕೆ ಕೆಲವು ಪ್ಯೂರ್ ನಾಟಿ ಕೋಳಿಗಳು ಜಾಗ ಮಾಡ್ಕೊಂಡಿರ್ತವೆ. ಕೆಲವು ಕೋಳಿಗಳು ಏನು ಮಾಡ್ತಿದೆ ಅಂದರೆ ನಿಂತಿರ್ತವೆ, ಮೊಟ್ಟೆ ಹಾಕ್ಬಿಡ್ತಿದೆ. ಏನು ಮಾಡೋದು? ಮತ್ತು ನಿಂತಿರೋ ಮೊಟ್ಟೆ ಹಾಕಿದ್ರೆ ಯಾವ ಥರ ಬ್ರೋ ಏನಾದರೂ ಬೇರೆ ತಳಿನ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾಯಿದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಅಂದರೆ ಪ್ರಾಬ್ಲಮ್ಸ್ ಅಂತ ಬಂದರೆ ನಿಮಗೆ ಪ್ರತಿಯೊಂದರಲ್ಲೂ ಈಗ ಕೆಲವು ಪ್ಯೂರ್ ನಾಟಿ ಕೋಳಿಗಳಿಗೆ ಏನು ಅಂತಂದರೆ ಈಗ ಹೊಸ್ದಾಗಿ ತಂದುಬಿಟ್ಟಿರ್ತೀರ, ಆ ಜಾಗ ಸೆಟ್ ಆಗಿರಲ್ಲ. ಕೆಲವು ಕೋಳಿಗಳು ಇಕ್ತವೆ. ಇನ್ನು ಬಾಕಿ ತಳಿಗಳು ಬೇಕಾದ್ರೆ ಬಾಕಿ ತಳಿಗಳು ಇಕ್ತವೆ. ಇನ್ನು ಪ್ಯೂರ್ ನಾಟಿಗಳಿಗೆ ಜಾಗ ಸೆಟ್ ಆಗಿಲ್ಲ ಅಂದರೆ ಮಾತ್ರ ಅದು ಜಾಗ ಮಾಡ್ಕೊಳ್ಳೋಕೆ ಹುಡುಕೊಳ್ಳುತ್ತೆ. ಆಮೇಲೆ ಜಾಗ ಸಿಗಲಿಲ್ಲ ಅಂದರೆ ಎಲ್ಲಿ ಬೇಕಲ್ಲಿ ಇಡುತ್ತೆ. ಇನ್ನು ನೀವು ಜಾಗ ಮಾಡಿಕೊಡ್ತು ಅಂದರೆ ಯಾವುದೇ ಕಾರಣಕ್ಕೂ ಪ್ಯೂರ್ ನಾಟಿ ಹೊರಗಡೆ ಹೋಗಿ ಮೊಟ್ಟೆ ಇಕ್ಕೋದಾಗಲಿ ಮೊಟ್ಟೆ ಇಡೋದಾಗಲಿ ಮಾಡೋಕ್ಕೋಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳು ಜಾಗ ಮಾಡಿಕೊಟ್ಟಿರ್ತವೆ ಜಾಸ್ತಿ ಮೊಟ್ಟೆ ಇಕ್ಕೋದು. ಆಮೇಲೆ ಏನು ಅಂತಂದರೆ ಇನ್ನೊಂದು ನಿಮಗೆ ಮೊಟ್ಟೆ ಇಕ್ಕೋ ಜಾಗಗಳನ್ನ ನೀವು ನೀಟಾಗಿ ಮಾಡಿಕೊಡ್ಬೇಕಾಗುತ್ತೆ. ಈಗ ಟ್ರೈಯಲ್ಲಿ ಹಾಕಿ ಹುಲ್ಲು ಹಾಕ್ಕೊಡೋದಾಗಲಿ, ಇಲ್ಲ ಅಂತಂದರೆ ನೀಟಾಗಿ ಟ್ರೈಗಳು ಹಾಕಿ ಹುಲ್ಲು ಹಾಕ್ಕೊಡ್ಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದಕ್ಕೆ ಸೆಟ್ ಆಗಲಿಲ್ಲ, ಜಾಗಗಳು ಮಾಡ್ಕೊಳ್ಳೋಕೆ ಜಾಗಗಳು ಕಾಣಲಿಲ್ಲ ಅಂದರೆ ಕತ್ತೆ ಥರ ಇರಬೇಕು ಅದಕ್ಕೆ ಮೊಟ್ಟೆ ಇಕ್ಕೋಕ್ಕಾದ್ರೂ. ಮತ್ತು ಒಂದು ಸ್ವಲ್ಪ ಕೆಳಗಡೆ ಮೆತ್ತಗಿರಬೇಕು. ಈ ಥರ ಇದ್ದರೆ ಮಾತ್ರ ಪ್ಯೂರ್ ನಾಟಿ ಮೊಟ್ಟೆ ಇಕ್ಕೋದು. ಅದು ಬಿಟ್ಟು ನಿಮ್ಗೆ ಡೈರೆಕ್ಟು ಪ್ಯೂರ್ ನಾಟಿ ಯಾವುದೇ ಕಾರಣಕ್ಕೂ ಮೊಟ್ಟೆ ಇಕ್ಕೋಕ್ಕೆ ಹೋಗಲ್ಲ. ದಯವಿಟ್ಟು ನೀವು ಜಾಗ ಮಾಡಿದ್ರೆ ಜಾಗನ ನೀಟಾಗಿ ಮಾಡಿಕೊಡಿ ಕೋಳಿಗಳಿಗೆ. ಕೋಳಿಗಳು ಆಟೋಮೆಟಿಕ್ ಮೊಟ್ಟೆ ಇಕ್ತವೆ. ಇನ್ನು ಕೆಲವ್ರು ಹೇಳ್ತಾ ಇದ್ದೀನಲ್ಲ, 2 ದಿನಕ್ಕೆ ಒಂದು ಸತಿ ಮೊಟ್ಟೆ ಇಕ್ಕುತ್ತೆ, 3 ದಿನಕ್ಕೆ ಒಂದು ಸತಿ ಮೊಟ್ಟೆ ಇಕ್ಕುತ್ತೆ. ಕೆಲವು ಕಡೆ ಅದಕ್ಕೆ ಜಾಗ ಆಯಿತು ಅಂದರೆ ಆ ಜಾಗದಲ್ಲಿ ಹೋಗಿ ಇಕ್ಬಿಟ್ಟು ಬರುತ್ತೆ. ಕೆಲವು ಸಲ ಜಾಗ ಆಗಿಲ್ಲ ಅಂದರೆ ಮಾತ್ರ ಬೇರೆ ಕಡೆ ಹೋಗಿ ಮೊಟ್ಟೆ ಇಕ್ಕೋದು ವಿನಃ ನೀವು ಜಾಗ ನೀಟಾಗಿದ್ದು ಅದಕ್ಕೆ ಜಾಗ ಇಷ್ಟ ಆಯಿತು ಅಂತಂದರೆ ಅದು ಹೋಗ್ಬಿಟ್ಟು ಖಂಡಿತ ಮೊಟ್ಟೆ ಇಕ್ಕುತ್ತೆ ಫ್ರೆಂಡ್ಸ್. ಮತ್ತು ಏನಪ್ಪ ಅಂತಂದರೆ ಕೆಲವ್ರು ಕೇಳೋಕ್ಕೆ ಅಂತ ಕಾಲ್ ಮಾಡಿರ್ತಾರೆ. ನಿಮ್ಗೆ ಏನಾದರೂ ಅಷ್ಟು ಮಾಹಿತಿ ಬೇಕು ಅಂತಂದರೆ ವಾಟ್ಸಪ್ ಇದು ನಂಬರ್ ಇದೇನೆ, ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮಗೆ ಇನ್ನು ಕೆಲವ್ರು ಹೆಂಗಪ್ಪ ಅಂತಂದರೆ ನಾಟಿ ಕೋಳಿಗಳ ಬಗ್ಗೆ ಔಷಧಿ ಬಗ್ಗೆ ಹೇಳ್ಕೊಟ್ರು ವೀಡಿಯೋದಲ್ಲೆಲ್ಲ ಮಾಡಿ ಹಾಕಿದ್ರು ಕೂಡ ತುಂಬ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತೀರಾ. ಮತ್ತು ಕೆಲವ್ರು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅಂದರೆ ಹೇಳ್ತಾ ಇರ್ತೀವಿ, ಕೆಲವ್ರಿಗೆ ಅರ್ಥ ಆಗೋಲ್ಲ. ಮತ್ತು ವೀಡಿಯೋದಲ್ಲೂ ಕಂಪ್ಲೀಟಾಗಿ ಹೇಳಿರ್ತೀವಿ, ಈ ಥರ ಔಷಧಿ ಹಾಕೊಳ್ಳಿ ಮತ್ತು ಈ ಥರ ಔಷಧಿಯಿಂದ ನಿಮ್ಗೆ ಕ್ಯೂರ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೋಳಿ ಬಗ್ಗೆ ಹೇಳಿದ್ರು ಕೆಲವ್ರು ಏನು ಮಾಡ್ತೀರಾ ಅಂದರೆ ಅದಕ್ಕೆ ಔಷಧಿ ಹಾಕೋಕ್ಕೆ ಬರೋಲ್ಲ. ಮತ್ತು ಔಷಧಿಗಳನ್ನ ನಿಮ್ಮ ನೀಟಾಗಿ ಹಾಕೋಕ್ಕೆ ಬರೋಲ್ಲ ಅಂತಂದರೆ ನಾನು ಹೇಳ್ತಾ ಇಲ್ವಾ, ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿ. ಕಂಪ್ಲೀಟಾಗಿ ವೀಡಿಯೋ ನೋಡ್ದೇ ಅರ್ಧಂಬರ್ಧ ವೀಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗೋದು. ತುಂಬ ಜನ ಹಂಗೆ ಅಂದ್ಕೊಂಡಿರೋದು. ನಾನು ಮಾಡೋದೇ 1 ಸೆಕೆಂಡ್ ವೀಡಿಯೋ, ನೀವು ಪೂರ್ತಿ ನೋಡ್ಕೊಳ್ಳಿಲ್ಲ 1 ಸೆಕೆಂಡ್ ಇಲ್ಲ 2 ಸೆಕೆಂಡ್ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ. ಅದು ಬಿಡ್ತು ಅಂದರೆ ಫುಲ್ ವೀಡಿಯೋಸ್ 3 ನಿಮಿಷ 4 ನಿಮಿಷ ಇಷ್ಟೇ ಇರುತ್ತೆ ಯೂಟ್ಯೂಬಲ್ಲಿ. ಅದನ್ನ ಕಂಪ್ಲೀಟಾಗಿ ನೀವು ವೀಡಿಯೋ ನೋಡಿದಂತೆ ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ಬ್ರೋ ನನಗೆ ಕ್ಯೂರ್ ಆಗ್ತಿಲ್ಲ ಮತ್ತು ನಮ್ಮ ಕೋಳಿಗಳು ಹಿಂಗೆ ಆಗ್ತಿದೆ ಮತ್ತು ಕೋಳಿಗಳ ಪ್ರಾಬ್ಲಮ್ ಹಿಂಗಾಗುತ್ತೆ, ಬರೀ ನೀವು ಪ್ರಾಬ್ಲಮ್ಸ್ ಹೇಳಿದಿರಾ, ಬಟ್ ಅದಕ್ಕೆ ಔಷಧಿ ಹೇಳಿರ್ತೀವಿ ಅಂದಮೇಲೆ ಅದು 100% ಕ್ಯೂರ್ ಆಗುತ್ತೆ. ಆಗಿಲ್ಲ ಅಂತಂದರೆ ತಿರ್ಗಾ ಬೇಕಾದ್ರೆ ಕಾಲ್ ಮಾಡಿ, ಬೇಡ ಅನ್ನಲ್ಲ. ಸುಮ್ಮನೆ ಕೆಲವ್ರು ಏನು ಮಾಡ್ತಾಯಿದ್ದೀರಾ ಅಂದರೆ ಸುಮ್ಮನೆ ಕೂತಿರೋದು, ಫೋನ್ ಮಾಡೋದು. ಮತ್ತು ಏನಪ್ಪ ಅಂತಂದರೆ ಕೆಲವ್ರು ಕೇಳೋಕ್ಕೆ ಅಂತ ಕಾಲ್ ಮಾಡಿರ್ತೀರ. ನಿಮ್ಗೆ ಏನಾದರೂ ಅಷ್ಟು ಮಾಹಿತಿ ಬೇಕು ಅಂತಂದರೆ ವಾಟ್ಸಪ್ ಇದು ನಂಬರ್ ಇದೇನೆ, ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ನಾವು ರಿಪ್ಲೈ ಕೊಡೋಲ್ಲ ಅಂತಲ್ಲ, ವಾಟ್ಸಪ್ಪಲ್ಲೂ ರಿಪ್ಲೈ ಇರುತ್ತೆ. ದಯವಿಟ್ಟು ನಿಮ್ಗೆ ಹೇಳೋದೇನು ಅಂತಂದರೆ ನಿಮ್ಗೆ ಅಷ್ಟು ಏನಾದರೂ ಡೌಟ್ ಇತ್ತು, ನಿಮ್ಗೆ ರೋಗ ಲಕ್ಷಣದ ಬಗ್ಗೆ ಇತ್ತು ಅಂತಂದರೆ ವಾಟ್ಸಪ್ಪಲ್ಲಿ ನಿಮ್ಗೆ ಯಾವ ಥರ ರೋಗ ಐತೆ ಏನೈತೆ ಪ್ರತಿಯೊಂದೂ ಅಲ್ಲೇ ಹೇಳ್ತೀವಿ. ನಿಮ್ಗೆ ಏನಾದರೂ ಅದ್ರಲ್ಲಿ ಬೇಕು ಅಂದರೆ ಅದು ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಸಾಕು. ಅಂದರೆ ಇಲ್ಲಾಂದರೆ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಏನು ಇದು ರೋಗ ಇರುತ್ತೆ ಮತ್ತು ಏನಿರುತ್ತೆ ಅದನ್ನು ಖಂಡಿತ ನಿಮಗೆ ಅಲ್ಲೇ ಅಂದರೆ ನಿಮ್ಗೆ ಏನೈತೆ ಕಮೆಂಟಲ್ಲೇ ಬೇಕಾದ್ರೂ ರಿಪ್ಲೈ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ಅದನ್ನೇ ಬೇಕಾದ್ರೂ ವೀಡಿಯೋ ಮಾಡ್ಬಿಟ್ಟು ಹೇಳಿರ್ತೀನಿ, ಬ್ರೋ ಈ ಥರ ರೋಗಕ್ಕೆ ಈ ಥರ ಮೆಡಿಷನ್ ಹಾಕಿ ಅಂತ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕಾಲ್ ಮಾಡೋದು, 4ರಿಂದ 5 ಸಲ ಕಾಲ್ ಮಾಡೋದು. ಆಮೇಲೆ ಏನು ಅಂತಂದರೆ ಬ್ರೋ ಇದು ಕ್ಯೂರ್ ಆಗ್ತಿಲ್ಲ, ಬ್ರೋ ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂದರೆ ನೀವು ನಾನು ಔಷಧಿ ಹೇಳೋಕ್ಕೂ ಮುಂಚೆನೇ ತುಂಬ ಔಷಧಿಗಳನ್ನ ಯೂಸ್ ಮಾಡಿಬಿಟ್ಟಿರ್ತೀರ. ಆ ಔಷಧಿಗಳು ಯೂಸ್ ಮಾಡಾದ್ಮೇಲೆ ನಾವು ಔಷಧಿ ಹೇಳೋಕ್ಕೋಯ್ತು ಅಂತಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ನಾನು ಬೇರೆ ಕಡೆ ಎಲ್ಲಾದರೂ ಕೋಳಿಗಳನ್ನ ತಂದಿದ್ರೆ ನಾನು ಔಷಧಿನ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ನೀವೇನಾದರೂ ನಿಮ್ಮ ಮನೇಲಿ ಸಾಕಿದರೆ ಇಲ್ಲ ಪ್ಯೂರ್ ನಾಟಿ ಅಂತ ನಿಮ್ಮ ಹತ್ರ ಕೋಳಿ ಇತ್ತು ಅಂದರೆ ಮಾತ್ರ ಔಷಧಿನ ಪೂರ್ತಿ ಸರ್ಚ್ ಮಾಡ್ಕೊಳ್ಳಿ. ನನ್ನ ಹತ್ರ ಪ್ಯೂರ್ ನಾಟಿಗೆ ಮಾತ್ರ ಔಷಧಿ ಇರೋದು ಮತ್ತು ಕೋಳಿಗಳು ಪ್ಯೂರ್ ನಾಟಿ ಆಗಿರೋದ್ರಿಂದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಅಷ್ಟೇ ಫ್ರೆಂಡ್ಸ್. ಬಂದೈತೆ ಅಂತ ಬೆಳಗ್ಗೆ ಒಬ್ಬರು ಕಾಲ್ ಮಾಡಿದ್ದೀರಾ, ದಯವಿಟ್ಟು ಆ ಥರ ತಪ್ಪುಗಳು ಮಾಡ್ಕೊಬೇಡಿ. ಆಮೇಲೆ ತಮಿಳ್ನಾಡವ್ರ ಹತ್ರ ಏನೋ ಜೊತೆ 150 ರೂಪಾಯಿ ಮರಿ ತೊಗೊಂಡಿದ್ದೀನಿ ಅನ್ಬಿಟ್ಟು ಕೆಲವರು ರೋಗಗಳು ಅಂತ ಕಾಲ್ ಮಾಡಿದಾಗ ನಿಮಗೆ ಔಷಧಿಗಳು ಅಂದರೆ ಈಗ ಒಂದು ನಿಮ್ಗೆ ಎಲ್ಲಿ ಅಂತಂದರೆ ನಿಮ್ಮ ಕೋಳಿಗಳನ್ನ ನೀವು ಸೆಲೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಪ್ಯೂರ್ ನಾಟಿ ಕೋಳಿಗಳು ಸಾಕಿದ್ದೀನಿ, ಪ್ಯೂರ್ ನಾಟಿ ಕೋಳಿದು ಯಾವುದೇ ರೀತಿ ರೋಗ ಇದ್ದರೂ ನಾನು ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇದ್ದೇ ಇರುತ್ತೆ ಖಂಡಿತ. ಅದನ್ನು ಬಿಟ್ಬಿಟ್ಟು ಕೆಲವ್ರು ಏನು ಮಾಡಿರ್ತೀರ ಅಂದರೆ ಅದೆಲ್ಲೋ ಒಂದು ತಮಿಳ್ನಾಡಿಂದ ಒಂದು 10 ಕೋಳಿ ತೊಗೊಂಡು ಅಲ್ಲೆಲ್ಲೋ ಕೋಳಿ ತೊಗೊಂಡು ಅದು ತೂಗ್ಡಿಸ್ತು ಮತ್ತು ಅವ್ರೇನು ಔಷಧಿ ಹಾಕಿರ್ತಾರೋ ಇಲ್ಲ ಅವ್ರೇನು ಹೇಳಿರ್ತಾರೋ ಅದು ನನಗಂತೂ ಖಂಡಿತ ಗೊತ್ತಿರಲ್ಲ. ನನ್ನ ಹತ್ರ ನನಗೇನು ಗೊತ್ತೋ ಅದನ್ನು ಮಾತ್ರ ನಾನು ಪ್ಯೂರ್ ನಾಟಿಗೆ ಹಾಕಿರ್ತೀನಿ. ನಿಮ್ಗೇನಾದರೂ ಅದು ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ಕೊಡ್ತೀನಿ ಅಷ್ಟೇ, ಈ ಥರ ಔಷಧಿಗಳು ಹಾಕೊಳ್ಳಿ ಮತ್ತು ಈ ಥರ ಮೆಡಿಷನ್ ಹಾಕೊಳ್ಳಿ ಅಂತ. ಅದನ್ನು ಬಿಟ್ಟು ನಿಮ್ಗೆ ಇನ್ನೇನು ಹೊರ್ತೀನಿ ಯಾವುದನ್ನು ಬೇರೆದು ಹೇಳೋಕ್ಕೆ ಹೋಗಲ್ಲ. ನೀವು ಖಂಡಿತ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಡೈರೆಕ್ಟ್ ಏನು ಮಾಡ್ತೀರಾ ಅಂದರೆ ಬ್ರೋ ಅಲ್ಲೆಲ್ಲ ಕೋಳಿ ಮರಿ ತೊಗೊಂಡಿದ್ದೀವಿ, ಇಲ್ಲೆಲ್ಲ ಕೋಳಿ ಮರಿ ತೊಗೊಂಡಿದ್ದೀವಿ ಮತ್ತು ಅಲ್ಲೆಲ್ಲ ಕೋಳಿ ತೊಗೊಂಡಿದ್ದೀವಿ ಮತ್ತು ಈ ಥರ ಪ್ರಾಬ್ಲಮ್ ಆಗ್ತೀನಿ ಅಂತ ತುಂಬ ಜನ ಕಾಲ್ ಮಾಡಿದಾಗ ಅದು ಕೋಳಿ ಸೋನಾಲಿನ ಇಲ್ಲ ಮೈಸೂರು ನಾಟಿನ ಇಲ್ಲ ಪ್ಯೂರ್ ನಾಟಿನ ಇಲ್ಲ ಕ್ರಾಸ್ ಕೋಳಿನ ಯಾವುದು ಅಂತ ಔಷಧಿ ಹೇಳೋಣ ನಿಮಗೆ. ಈಗ ನಿಮ್ಗೆ ಆ ಥರ ಔಷಧಿ ಹೇಳೋಕೆ ಹೋಯ್ತು ಅಂದಾಗ ಓವರ್ ಪಾಯ್ಸನ್ ಆಗುತ್ತೆ. ಓವರ್ ಪಾಯ್ಸನ್ ಆದಾಗ ಇವು ಅಣ್ಣ ಏನೋ ಹೇಳ್ದೆ, ಇವು ಅಣ್ಣ ಹೇಳೋದು ಯೂಸ್ ಆಗಲಿಲ್ಲ, ಇದು ಸೊತೋಯ್ತು ಹಂಗೆ ಹಿಂಗೆ ಅಂತಂದಾಗ ಅವಾಗ ನನಗೆ ಬೈಕೋತೀರಾ. ದಯವಿಟ್ಟು ನೀವು ಸಾಕೋದಿತ್ತಾ ಇಲ್ಲ ಪ್ಯೂರ್ ನಾಟಿ ಸಾಕಿದ್ದೀರಾ, ಪ್ಯೂರ್ ನಾಟಿ ಇತ್ತು ಅಂದರೆ ಪ್ಯೂರ್ ನಾಟಿಗೆ ಏನೇ ಇದ್ದರೂ ನನ್ನೇ
ಕೇಳಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ರಿಪ್ಲೈ ಕೊಡ್ತೀನಿ. ಇಲ್ಲ ಆಗಿಲ್ವಾ ಅದೇ ಕಮೆಂಟ್ ತೊಗೊಂಡು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಈ ಥರ ರೋಗ ಆಗೈತೆ, ಈ ಥರ ಆಗೈತೆ, ಈ ಥರ ಬ್ಯಾಕ್ಟೀರಿಯಾ ಸಿಕ್ತು ಅಂದರೆ ಈ ಥರ ಆಗೈತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಅದನ್ನು ಬಿಟ್ಬಿಟ್ಟು ನೀವು ರೋಗ ಅಂದ್ಕೊಂಡು ನೀವು ಎಲ್ಲೆಲ್ಲ ಕೋಳಿ ತಂದ್ಬಿಟ್ಟು ಯಾವುದೋ 10 ರೂಪಾಯಿ ಮರಿ ತೊಗೊಂಡಿದ್ರಂತ ಬೆಳಗ್ಗೆ 60 ಮರಿ ತೊಗೊಂಡಿದ್ದೀವಿ ಬ್ರೋ, 10 ರೂಪಾಯಿ ಮರಿಗಳು ಬ್ರೋ ಅಂತ ಆ ಫಾರಮ್ ಕೋಳಿ ಮರಿಗಳಿಗೆ ಬಣ್ಣ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಆ ಮರಿಗಳನ್ನ ತಗೊಂಬಿಟ್ಟು 10 ರೂಪಾಯಿ ಮರಿಗೆ ಅಣ್ಣ ಈ ಥರ ರೋಗ ಬಂದೈತೆ ಅಂತ ಬೆಳಗ್ಗೆ ಒಬ್ಬರು ಕಾಲ್ ಮಾಡಿದ್ರ. ದಯವಿಟ್ಟು ಆ ಥರ ತಪ್ಪುಗಳು ಮಾಡ್ಕೊಬೇಡಿ. ಆಮೇಲೆ ತಮಿಳ್ನಾಡವ್ರ ಹತ್ರ ಏನೋ ಜೊತೆ 150 ರೂಪಾಯಿ ಮರಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು ತುಂಬ ಜನ ಕಾಲ್ ಮಾಡಿದರು. ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಪ್ಯೂರ್ ನಾಟಿ ಸಾಕಿ. ಆಗಲಿಲ್ವಾ ಸುಮ್ಮನೆ ಅಚ್ಚುಕಟ್ಟಾಗಿ ನಿಮಗೆ ಸಿಗೋವರೆಗೂ ಆರಾಮಾಗಿರ್ರಿ. ಇಲ್ವಾ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ. ಈಗ ಒಂದು ಕೋಳಿನ 500ರಿಂದ 800 ರೂಪಾಯಿವರೆಗೂ ಹೋಗ್ತಿದೆ ಪ್ಯೂರ್ ನಾಟಿ. ನಿಮ್ಗೆ 250-350 ರೂಪಾಯಿ ಯಾರು ಕೊಡ್ತಾರೆ? ನೀವು ಅದನ್ನು ಯೋಚನೆ ಮಾಡಿಕೊಂಡು ಸಾಕೋರಿತ್ತು ಅಂದರೆ ಪ್ಯೂರ್ ನಾಟಿ ಕೋಳಿಗಳು ಸಾಕಿ. ಮತ್ತು ರೋಗ ಲಕ್ಷಣದ ಬಗ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್. ಹಳೆ ಕಾಲದಲ್ಲಿ ಯಾವ ಥರ ಸಾಕ್ತಿದ್ರು ಮರಿಗಳನ್ನ ಅದೇ ಥರ ಸಾಕಬೇಕು ಅಂತ ಒಂದ್ಸಲ ಹೇಳಿದೆ. ಅದೇ ಥರ ಸಾಕೋಕ್ಕೆ ಅಂತಲೇ ವ್ಯಾಕ್ಸಿನೇಷನ್ಸ್ ಬೇಡ, ಮತ್ತು ಆ್ಯಂಟಿಬಯೋಟಿಕ್ ಬೇಡ, ಆಯುರ್ವೇದಿಕ್ ಬೇಡ. ಮರಿಗಳನ್ನ ಒಂದ್ಸಲ ಹಂಗೆ ಸಾಕೋಣ. ಮತ್ತು ಮರಿಗಳು ಎಷ್ಟು ದಿನ ಬದುಕಿರುತ್ತೆ ಮತ್ತು ಯಾವ ಥರ ರೋಗ ಬರುತ್ತೆ ಅಂತ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ತುಂಬ ಜನ ಕೇಳಿದೆ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಅಂದರೆ ಇಲ್ಲಿ ನೋಡ್ತಿರೋ ಮರಿಗಳೆಲ್ಲ 14 ದಿನದ್ದು. ಅಂದರೆ 14 ದಿನ ಆದ್ರೂ ನಾವು ಯಾವುದೇ ರೀತಿ ವ್ಯಾಕ್ಸಿನ್ ಹಾಕಿಲ್ಲ. ಮತ್ತು ಏನಪ್ಪ ಅಂತಂದರೆ ಯಾವುದೇ ರೀತಿ ಆಯುರ್ವೇದಿಕ್ ಆಗಲಿ ಮತ್ತು ಆ್ಯಂಟಿಬಯೋಟಿಕ್ ಆಗಲಿ ಯಾವುದೂ ಹಾಕ್ತಂತೆ 14 ದಿನದಿಂದ ಮರಿಗಳು ನೋಡ್ತಾ ಇರ್ಬೋದು. ನಿಮ್ಗೆ ಇನ್ನೂ ಒಂದು ಡೌಟ್ ಇರೋದೇನಪ್ಪ ಅಂದರೆ ಒಳಗಡೆ ಸಾಕೋದಕ್ಕೂ ಹೊರಗಡೆ ಸಾಕೋದಕ್ಕೂ ಮರಿಗಳು ಯಾವ ಥರ ಬರುತ್ತೆ ಅಂದರೆ ಒಳಗಡೆ ಸಾಕಿದರೆ 14 ದಿನಕ್ಕೆ ಇಷ್ಟು ಗ್ರೌತ್ ಬರೋಲ್ಲ. ಬಟ್ ಪೀಡ್ಸಿಂದನೇ ದಪ್ಪ ಆಗುತ್ತೆ. ಮತ್ತು ಮರಿಗಳು ಈ ವೆದರ್ಗೆ ಅಡ್ಜಸ್ಟ್ ಆಗೋಲ್ಲ. ಅಂದರೆ ನೀವು ಹಿಂಗೆ ಹುಟ್ಟುತ್ತವಿಂದನೇ ಬೈಲಿಗೆ ಬಿಟ್ಕೊಂಡು ಸಾಕೊಂಬಂದು ಅಂದರೆ ವೆದರ್ಗೆ ಅಡ್ಜಸ್ಟ್ ಆಗುತ್ತೆ. ಮರಿಗಳು ನೋಡ್ತಾ ಇರ್ಬೋದು ಕೆರ್ಕೊಂಡು ಯಾವ ಥರ ಮೇಯ್ತಿದೆ ಅಂತ. ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ಕೆರ್ಕೊಂಡು ನೀಟಾಗಿ ಗ್ರೌತಾಗಿ ಮೇಯ್ದರೆ ಮರಿಗಳು ಚೆನ್ನಾಗಿ ಮೇಯ್ತವೆ. ಅಂದರೆ ಇಲ್ಲ ಅಂತಂದರೆ ಕೆರಿಲಿಲ್ಲ ಮತ್ತು ಬೈಲಲ್ಲಿ ಮೇಯ್ಲಿಲ್ಲ ಅಂತಂದರೆ ನಿಮಗೆ ನೀಟಾಗಿ ಮರಿಗಳು ಡೆವಲಪಿಗೆ ಬರೋಲ್ಲ. ಮತ್ತು ಡೆವಲಪಿಗೆ ಬಂದ್ರೂ ಮುಂದೆ ರೋಗ ಲಕ್ಷಣಗಳನ್ನ ಕೆರೆದ ಮೇದ್ರೆ ರೋಗ ಲಕ್ಷಣಗಳು ತುಂಬ ಕಮ್ಮಿ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ದಿನಕ್ಕೆ ನಿಮ್ಮ ಕಮ್ಮಿ ಮರಿ ಮೇಯಿಸ್ತಿರೋರು ಅಂತ ಒಂದು 50-60 ಒಳಗಡೆ ಮೇಯಿಸ್ತಿರೋರು ಅಚ್ಚುಕಟ್ಟಾಗಿ ದಿನಕ್ಕೆ ಒಂದು ಸಲ ಹಿಂಗೆ ಹೊರಗಡೆ ಬಿಟ್ಕೊಂಡು ಮೇಯಿಸಿದ್ರೆ ತುಂಬ ಒಳ್ಳೆಯದು. ಮತ್ತು ಏನಪ್ಪ ಅಂತಂದರೆ ಯಾವುದೇ ರೀತಿ ವ್ಯಾಕ್ಸಿನ್ ಆಗಲಿ ಮತ್ತು ಆಯುರ್ವೇದಿಕ್ ಆಗಲಿ ಬೇಕಾಗಲ್ಲ. ಅಂದರೆ ಕಲ್ಲು ಕೆರ್ಕೊಂಡು ಮೇಯ್ತವಲ್ಲ, ಈಗ ಬೈಲಲ್ಲಿ ಅಡ್ಜಸ್ಟ್ ಆದಾಗ ಏನು ಬೇಕಾದರೂ ಹಾಕಿದ್ರು ಮೇಯ್ತವೆ. ಮತ್ತು ಕೋಳಿಗಳ ಜೊತೆ ಬೇಗ ಹೊಂದ್ಕೊತವೆ. ನೋಡ್ತಾ ಇರ್ಬೋದು ಇಲ್ಲಿ ಕೋಳಿಗಳ ಜೊತೆ ಎಷ್ಟು ಬೇಗ ಹೊಂದ್ಕೊತವೆ ಅಂತ. ಅಂದರೆ ಕೋಳಿಗಳು ಬೇಗ ಇವಕ್ಕೇನು ಕಚ್ಚೋದು ಮತ್ತು ಕಡಿಯೋದು ಈ ಥರ ಏನೂ ಮಾಡೋಕ್ಕೆ ಹೋಗಲ್ಲ. ಅಂದರೆ ಕೋಳಿಗಳ ಜೊತೆ ಒಗ್ಗಿಸಿದ್ರೆ ನೀವು ಅದನ್ನು ಬಿಟ್ಬಿಟ್ರೆ ಕೆಲವು ಕೋಳಿಗಳು ಮಾಡ್ತವೆ ಅಂದರೆ ಮರಿನ ಹೊತ್ಕೊಂಡು ಹೊಂಟೋಯ್ತವೆ. ಆದ್ದರಿಂದ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೋಳಿಗಳನ್ನ ಸಾಕಿ ಮತ್ತು ಮರಿಗಳು ಸಾಕಿ. ಇಲ್ಲಿ ಕಾಣಿಸ್ತಿರೋ ಮರಿಗಳೆಲ್ಲ ನಿಮ್ಗೆ 14 ದಿನದ್ದು ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಆಗಲಿ ಯಾವುದು ಹಾಕಲ್ಲ. ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸಲ ನೀವು ಸಾಕು ನೋಡಿ, ಒಂದು ಸಲ ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನಗೆ 14 ದಿನಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿ ರೋಗಲಾಗಲಿ ಮತ್ತು ತೂಗುಡಿಸೋದಾಗಲಿ ಯಾವುದೂ ಬಂದಿಲ್ಲ. ನಿಮಗೇನಾದರೂ ಬಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾವುದಾದ್ರೂ ಕೋಳಿ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.